ಈ ಖಾತೆಗೆ ಏನಿದೆ ವ್ಯವಸ್ಥೆ, ಏನ್ ಬೇಕು ಅನ್ನೋದು ಕೂಡ ನಿಮ್ಮೆಲ್ಲರ ಪ್ರಶ್ನೆ ಇರ್ಬೋದು, ಸಾಲಿನ ಪ್ರಶ್ನೆ ಇರ್ಬೋದು. ನಾವು ಒಂದೊಂದು ಫೋಟೋ ಕೇಳ್ತಾ ಇದ್ದೀವಿ, ಪ್ರಾಪರ್ಟಿ ಫೋಟೋ ಕೇಳ್ತಾ ಇದ್ದೀವಿ, ಲ್ಯಾಟಿಟ್ಯೂಡು ಲಾಂಗಿಟ್ಯೂಡು GPS-ಗೆ ಕೇಳ್ತಾ ಇದ್ದೀವಿ. ಸೊ ಇದನ್ನ ಫ್ರಾಡ್ಗಳನ್ನೆಲ್ಲ ಪ್ರಿವೆಂಟ್ ಮಾಡಬೇಕು, ಆಧಾರ್ನ ಲಿಂಕ್ ಮಾಡಬೇಕು. ಈ ರೀತಿ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಮ್ಯೂಟೇಷನ್ ಆದ ತಕ್ಷಣ ಆಟೋಮೆಟಿಕ್ಲಿ ಒಂದು ಅಪ್ಲಿಕೇಶನ್ ಕೊಟ್ರೆ ಆನ್ಲೈನ್ ಮ್ಯೂಟೇಷನ್ ಕೂಡ ಅದಕ್ಕಾಗುವಂತ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಸೊ ಬಹುಶಃ ಸುತ್ತಲಿ ಒಂದು ಎಕ್ಸಾಂಪಲ್, ಇಲ್ಲೊಂದು ಫೋಟೋ ತೋರಿಸ್ತಾ ಇದ್ದೀನಿ, ನಿಮಗೆ ಸೆಪರೇಟ್ ಮಾಡ್ತೀವಿ ಒಂದು ಕಾಪಿನ. ಪ್ರಾರಂಭ ಆಗ್ತಾ ಇದೆ. ಸೊ ಲಿಂಕ್ ಮಾಡಿದ್ರೆ ಓಪನ್ ಮಾಡಿದ ತಕ್ಷಣ ಬೇಕಾದವರು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನು ನೋಡಿ ನಾವೇನು ಯಾರಿಗೂ ಇದಕ್ಕೆ ನಮಗೆ ಬಹುಮಾನ ಕುಡಿಯುತ್ತೆ ಯಾರು ಕೇಳಿಲ್ಲ, ಯಾವ ನಾಯಕರು ಕೇಳಿಲ್ಲ. ವಿರೋಧ ಪಕ್ಷವರು ಸಲಹೆಗಳು ಕೊಟ್ಟರು, ನಾನೇನು ತಪ್ಪು ಅಂತ ಹೇಳೋದಿಲ್ಲ. ಬೇಕಾದಷ್ಟು MLA-ಗಳು ಕೂಡ ವಿರೋಧ ಪಕ್ಷವರು ಅಸೆಂಬ್ಲಿ ಯಾವುದೇ ಆದಂತ ಕೊಟ್ಟರು, ನಾನು ಅದಕ್ಕೆ ಚರ್ಚೆ ಮಾಡಕ್ ಹೋಗಲಿಲ್ಲ. ಸೆಂಟ್ರಲ್ ಗವರ್ಮೆಂಟ್ ಕೂಡ ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮನ್ನ ನೋಡಿ, ಕರ್ನಾಟಕ ನೋಡಿ, ಇಡೀ ದೇಶಕ್ಕೆ ಒಂದು ಮಾದರಿ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ನಮ್ಮ GB ಅಧಿಕಾರಿಗಳು, ನಮ್ಮ ಕಮಿಷನರ್ಸ್, ನಮ್ಮ ಆಫೀಸರ್ಸ್ ಕರೆಸಿ ಒಂದು ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಒಂದು ನ್ಯಾಷನಲ್ ಅವಾರ್ಡ್ ಕೂಡ ಅವರು ಕೊಟ್ಟಿದ್ದಾರೆ. ಅದಾದ ಮೇಲೆ ಅವರು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಏನು ಬಿ ಖಾತಾ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಇದರ ಬಿ ಖಾತಾ ಇಟ್ಕೊಂಡಿದ್ದಾರೆ, ಯಾರು ಸಾಲ ತಗೋಕ್ಕಾಗೋದಿಲ್ಲ. ನಾವು ಇದನ್ನು ರೆಗ್ಯುಲೈಸ್ ಮಾಡ್ತಾ ಇಲ್ಲ. ಬಿಲ್ಡಿಂಗ್ ಕಟ್ಟಿದ್ನ ಫಸ್ಟ್ ಅವರು ಭೂಮಿ ಬಗ್ಗೆ ನಾವು ಚಿಂತನೆ ಮಾಡ್ತೇವೆ, ಅವರ ಸೈಟ್ ಬಗ್ಗೆ ಚಿಂತನೆ ಮಾಡ್ತೇವೆ, ಅವರ ಸೈಟಿನ ದಾಖಲೆಗಳ ಬಗ್ಗೆ ಚಿಂತನೆ ಮಾಡ್ತೇವೆ, ಅವರ ಸೈಟಿನ ದಾಖಲೆಗಳನ್ನು ಪರಿಶೀಲನೆ ಮಾಡ್ತೇವೆ, ಅವರ ಸೈಟ್ಗಳು ಕಾನೂನುಬದ್ಧವಾಗಿ ಇದೆಯಾ ಇಲ್ಲ ಅಂತ ಕೂಡ ಫಸ್ಟ್ ನಾವು ಹೋಗ್ತಾ ಇದ್ದೀವಿ. ಇದಕ್ಕೆ ನಾವು ಪ್ರತಿಯೊಬ್ಬರು ಕೂಡ ಅರ್ಜಿ ಕೇಳಲು ಸುಮಾರು ಜನ ಹಾಕಿದ್ರು. ಒಂದು 7,000 ಜನ ಸ್ವಲ್ಪ ಸರಿಯಾಗಿದೆ ಅನ್ನೋದು ಕೂಡ ನಮಗೆ ದಾಖಲೆ ಬಂತು. ಅವ್ರಿಗೆ ಕೆಲವು ಪೇಮೆಂಟ್ ನ ಒಂದು ಶೆಡ್ಯೂಲ್ ಇದೆ, ಏಕೆಂದ್ರೆ ಎಲ್ಲ ರೆವಿನ್ಯೂ ಸೈಟ್ಗಳಲ್ಲಿ ಕಟ್ಕೊಂಡಿದ್ರು. ಅವ್ರಿಗೆ ನೀರು ಕೊಟ್ಟಿದ್ದೀವಿ, ಕರೆಂಟ್ ಕೊಟ್ಟಿದ್ದೀವಿ, ರಸ್ತೆ ಕೊಟ್ಟಿದ್ದೀವಿ, ಏನೇನು ಬೇಕಾದ್ರೆ ಕೊಟ್ಟಿದ್ದೀವಿ. ಆದ್ರೆ ಮುಂದಕ್ಕೆ ಅವರು ಏನು ಟ್ರಾನ್ಸಾಕ್ಷನ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ರೆಗ್ಯುಲೈಸ್ ಮಾಡಿ A, B ಇಂದ A ತೆಗೆದುಕೊಂಡು ಈಗಾಗಲೇ ಒಂದು 7,000 ಜನಕ್ಕೆ ಈಗಾಗಲೇ ನಾವು ಒಂದು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಈಗ ಪ್ರತಿಯೊಂದು ಎಕ್ಸ್ಟೆನ್ಷನ್, ಈಗ ಸಿಟಿ ಒಂದು ಏರಿಯಾ ಇತ್ತು, ಪಕ್ಕದಲ್ಲಿ ರೆವಿನ್ಯೂ ಕಟ್ಕೊಂಡಿದ್ದ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು, ಒಂದು ನಂಬರ್ ಪಂಚಾಯತಿ ನಂಬರ್ ಹಾಕಿ ಮಾಡ್ಕೊಂಡಿದ್ರು. ಸೊ ಪಾಣಿಗೆ ಯಾವುದೇ ಹೆಸರು ಗೊತ್ತಾಯ್ತು, ಭೂ ಮಾಲೀಕರು ಬೇರೆಯವ್ರಿಗೆ ಇನ್ನೊಬ್ಬ ಹೆಸರು ಬರ್ತಾ ಇದ್ರು, ನಿನ್ನ ಹೆಸರು ಪಾಣಿ ಇದೆ ಅಂತ ಹೇಳಿ ತಿರ್ಗಬರ್ಸೋದು, ಇವೆಲ್ಲ ಮಾಡ್ತಾ ಇದ್ರು. ಸೊ ನಾನು ಕ್ಯಾಬಿನೆಟ್ ತೆಗೆದುಕೊಂಡು ಹೋಗಿ ಒಂದು ಕಾನೂನು ಮಾಡಿ all roads of those revenue areas has been taken over by the government and all the property or the permanent property of the corporation ಅಂತ ಹೇಳಿ ಡಿಕ್ಲೇರ್ ಮಾಡಿ ಅವರ ಹಕ್ಕನ್ನ ಸೈಟ್ ಅನ್ನ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಆ ಹುಡುಕನ್ನ ಈಗ 30-40 ಅಂತ ಒಂದು ಸೈಟ್ ಮಾಡ್ಬಿಟ್ಟು 20 ಸೈಟ್ ಹೆಚ್ಚಿಬಿಟ್ಟು ಮಿಕ್ಕಿದ ಭೂಮಿನೂ ಹಂಗೆ ಪಾಣಿ ಅವರ ಹೆಸರೇ ಇತ್ತು. ಆದ್ರೆ ನಾಳೆ ಇದು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಸೈಟ್ಗಳನ್ನ, ಎಲ್ಲ ರೋಡ್ಗಳನ್ನ, ಸೈಟ್ ಅನ್ನ ಹೊರತುಪಡಿಸಿ ಆ ರಸ್ತೆಗಳನ್ನ ಸರ್ಕಾರಿ ರಸ್ತೆ ಅಂತೇಳಿ ಡಿಕ್ಲೇರ್ ಮಾಡಿ ಅದಕ್ಕೆ ಅಭಿವೃದ್ಧಿ ಮಾಡುವಂತ ಕೆಲಸ ಮುಂದುವರಿಸಿದ್ದಾರೆ. ಸೊ ಆಲ್ ಪ್ರೈವೇಟ್ ರೋಡ್ಸ್ ಆರ್ ಡಿಕ್ಲೇರ್ಡ್ ಆಸ್ ಗವರ್ಮೆಂಟ್ ರೋಡ್ಸ್. ಸೊ ಅದನ್ನು ಕೂಡ ಈ ತೀರ್ಮಾನವನ್ನ ಮಾಡಿದ್ದೇವೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.